ಇದು ಕಲ್ತ ಮೇಲೆ ನೀವು ಆರಾಮಾಗಿ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡಬಹುದು. ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಗೈಸ್. ನೋಡಿ 11th ಕ್ವಶನ್ ಗ್ರಾಮರ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀನಿ ನಾನು. ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 1 ಇಂಗ್ಲಿಷ್ ಫಾರ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್. ಸೊ 11th ಕ್ವಶನ್ ನಂಬರ್ 11th ನಲ್ಲಿ ಏನಿದೆ ಅಂದ್ರೆ ಫಿಲ್ ಇನ್ ದ ಬ್ಲಾಂಕ್ ವಿತ್ ಪ್ಯಾಸಿವ್ ಫಾರ್ಮ್ ಆಫ್ ದ ವರ್ಬ್. ಇದು ಪ್ಯಾಸಿವ್ ವಾಯ್ಸ್ ನಲ್ಲಿ ಚೇಂಜ್ ಮಾಡೋದಿದೆ. ಪ್ಯಾಸಿವ್ ವಾಯ್ಸ್ ನಲ್ಲಿ ನಮಗೆ ಸೆಂಟೆನ್ಸ್ ಮಾಡೋದಿದೆ. ಸೊ ಕ್ವಶನ್ ಏನಿದೆ ನೋಡಿ. ಪುಡುಕೊಟಾಯ್ ಡ್ಯಾಶ್ ಟೇಕ್. ಪುಡುಕೊಟಾಯ್ ಅಂದ್ರೆ ಒಂದು ವಿಲೇಜ್ ಹೆಸರಿದೆ, ಅದರ ಸಲುವಾಗಿ ನಾವು ಇಲ್ಲಿ ಸಿಂಗುಲರ್ ತೆಗೆದುಕೊಳ್ಳಬೇಕು. ಪುಡುಕೊಟಾಯ್ ವಾಸ್. ಪುಡುಕೊಟಾಯ್ ವಾಸ್. ಯಾಕಂದ್ರೆ ಪುಡುಕೊಟಾಯ್ ಒಂದ್ ಸಿಂಗಲ್ ವಿಲೇಜ್ ಇದೆ, ಸೊ ಅದು ಸಿಂಗುಲರ್ ಆಗ್ಬಿಡ್ತು. ಅದ್ರ ಸಲುವಾಗಿ ಇಲ್ಲಿ ನಾವು ವಾಸ್ ತೆಗೆದುಕೊಳ್ಳುತ್ತೇವೆ. ಯಾವಾಗ್ಲೂ ಪ್ಯಾಸಿವ್ ವಾಯ್ಸ್ ಅಂತಂದ್ರೆ ಇರ್ರೆಸ್ಪೆಕ್ಟಿವ್ ಆಫ್ ಟೆನ್ಸಸ್, ಯಾವುದೇ ಟೆನ್ಸ್ ಇರಲಿ ಅಲ್ಲಿ ಥರ್ಡ್ ಫಾರ್ಮ್ ಆಫ್ ದ ವರ್ಬ್ ಬರುತ್ತೆ, V3 ಬರುತ್ತೆ ಪ್ಯಾಸಿವ್ ವಾಯ್ಸ್ ನಲ್ಲಿ. ಸೊ ಇಲ್ಲಿ ಬ್ರಾಕೆಟ್ ನಲ್ಲಿ V1 ಕೊಟ್ಟಿರ್ತಾರೆ, ಅದನ್ನ ನಾವು ಚೇಂಜ್ ಮಾಡಿ V3 ಅಲ್ಲಿ ಚೇಂಜ್ ಮಾಡಬೇಕು. ಎಕ್ಸಾಂಪಲ್ ಪುಡುಕೊಟಾಯ್ ಒಂದ್ ವಿಲೇಜ್ ಇದೆ, ಅದರ ಸಲುವಾಗಿ ನಾನು ವಾಸ್ ತೆಗೆದುಕೊಂಡಿದ್ದೇನೆ. ಆಮೇಲೆ ಇದಾದ ನಂತರ ಇಲ್ಲಿ ಬ್ರಾಕೆಟ್ ನಲ್ಲಿ V1 ನ ಚೇಂಜ್ ಮಾಡಿ V3 ಹಚ್ಚಬೇಕು. ಟೇಕ್ ಟು ಟೇಕನ್. ಟೇಕ್ ಟು ಟೇಕನ್. ನೋಡಿ ಪುಡುಕೊಟಾಯ್ ವಾಸ್ ಟೇಕನ್. ಪುಡುಕೊಟಾಯ್ ಸಿಂಗುಲರ್ ಇದೆ, ಅದ್ರ ಸಲುವಾಗಿ ವಾಸ್ ತೆಗೆದುಕೊಂಡಿದ್ದೇನೆ. ಆಮೇಲೆ V3 ಅನ್ನ ಹಚ್ಚಬೇಕು. ಬೈ ಸ್ಟಾರ್ಮ್ ಬೈ 1500 ಫಿಮೇಲ್ ಸೈಕಲಿಸ್ಟ್ಸ್. ದ ಟೌನ್ಸ್ ಇನ್ಹ್ಯಾಬಿಟೆಂಟ್ಸ್. ಇನ್ಹ್ಯಾಬಿಟೆಂಟ್ಸ್ ಅಂದ್ರೆ ಅಲ್ಲಿ ಇರೋ ಜನರಿಗೆ ಇನ್ಹ್ಯಾಬಿಟೆಂಟ್ಸ್ ಅನ್ನುತ್ತಾರೆ. ಸೊ ದ ಟೌನ್ಸ್ ಇನ್ಹ್ಯಾಬಿಟೆಂಟ್ಸ್ ಇದು ಪ್ಲೂರಲ್ ಆಗಿದೆ ನೋಡಿ, ಬಹುವಚನ ಇನ್ಹ್ಯಾಬಿಟೆಂಟ್ಸ್. ಅದರ ಸಲುವಾಗಿ ನಾನು ಇಲ್ಲಿ ವರ್ ತೆಗೆದುಕೊಳ್ಳುತ್ತೇನೆ. ಇಲ್ಲಿ ಸಿಂಗುಲರ್ ಇದ್ದಿನ ಸಲುವಾಗಿ ವಾಸ್ ತೆಗೆದುಕೊಂಡಿದ್ದೇನೆ, ಇಲ್ಲಿ ಇನ್ಹ್ಯಾಬಿಟೆಂಟ್ಸ್ ಪ್ಲೂರಲ್ ಇದ್ದಿನ ಸಲುವಾಗಿ ವರ್ ತೆಗೆದುಕೊಂಡಿದ್ದೇನೆ. ಸೊ ದ ಟೌನ್ಸ್ ಇನ್ಹ್ಯಾಬಿಟೆಂಟ್ಸ್ ವರ್. ಇಲ್ಲೇನಾಗುತ್ತೆ ಅಂತಂದ್ರೆ ಕ್ವಶನ್ ಪೇಪರ್ ನಲ್ಲಿ V1 ಕೊಟ್ಟಿರ್ತಾನೆ, ನಾವು ಅದನ್ನ ಚೇಂಜ್ ಮಾಡಿ V3 ಚೇಂಜ್ ಮಾಡಬೇಕು. V3 ಯಲ್ಲಿ ಪ್ಯಾಸಿವ್ ವಾಯ್ಸ್ ನಲ್ಲಿ V3 ಮಾತ್ರ ಬರುತ್ತೆ. ಸೊ ಸ್ಟನ್ V3 ಏನಾಗುತ್ತೆ ಸ್ಟಂಡ್. ಸ್ಟಂಡ್ ಅಂತ ಆಗ್ಬಿಡುತ್ತೆ ಗೈಸ್, ಸ್ಟಂಡ್. ಸೊ ದ ಟೌನ್ಸ್ ಇನ್ಹ್ಯಾಬಿಟೆಂಟ್ಸ್ ಪ್ಲೂರಲ್ ಇದ್ದಿನ ಸಲುವಾಗಿ ವರ್ ತೆಗೆದುಕೊಂಡಿದ್ದೇನೆ, ಆಮೇಲೆ V3 ಸ್ಟನ್ ಇರೋದು ಸ್ಟಂಡ್ ಮಾಡಿಬಿಟ್ಟಿದ್ದೇನೆ. ಬೈ ಆಲ್ ವುಮೆನ್ ಸೈಕಲ್ ರ್ಯಾಲಿ. ದ ಕ್ರೇಜ್ ಫಾರ್ ಸೈಕಲಿಂಗ್. ಸೈಕಲಿಂಗ್ ಒನ್ ಹ್ಯಾಬಿಟ್ ಇದೆ, ಓನ್ಲಿ ಒನ್ ಹ್ಯಾಬಿಟ್ ಇದೆ, ಅದರ ಸಲುವಾಗಿ ನಾನು ಇಲ್ಲಿ ವಾಸ್ ತೆಗೆದುಕೊಳ್ಳುತ್ತೇನೆ. ವಾಸ್ ಇಲ್ಲಿ ಏನ್ ಯೂಸ್ ಮಾಡಬೇಕು, ಇಂಗ್ಲಿಷ್ ಗ್ರಾಮರ್ ರೂಲ್ ಪ್ರಕಾರ V3 ಯೂಸ್ ಮಾಡಬೇಕು. ಅಬ್ಸರ್ವ್ಡ್. ಅಬ್ಸರ್ವ್ಡ್ ಎವ್ರಿವೇರ್. ಐ ಹೋಪ್ ಯು ಗೈಸ್ ಆರ್ ಗೆಟಿಂಗ್. ನೋಡಿ ಇಲ್ಲಿ ಪುಡುಕೊಟಾಯ್ ಸಿಂಗುಲರ್ ಇದೆ, ಅದ್ರ ಸಲುವಾಗಿ ವಾಸ್ ತೆಗೆದುಕೊಂಡಿದ್ದೇನೆ. ಆಮೇಲೆ V3 ಫಾರ್ಮ್. ಪ್ಯಾಸಿವ್ ನಲ್ಲಿ V3 ಮಾತ್ರ ಬರುತ್ತೆ, ಬ್ರಾಕೆಟ್ ನಲ್ಲಿ V1 ಕೊಟ್ಟಿರ್ತಾನೆ, ನಾವು ಅದನ್ನ V3 ಚೇಂಜ್ ಮಾಡಬೇಕು. ವಾಸ್ ಟೇಕನ್. ಆಮೇಲೆ ಇಲ್ಲಿ ದ ಟೌನ್ಸ್ ಇನ್ಹ್ಯಾಬಿಟೆಂಟ್ಸ್ ಪ್ಲೂರಲ್ ಇದೆ, ಅದರ ಸಲುವಾಗಿ ವರ್ ತೆಗೆದುಕೊಂಡಿದ್ದೇನೆ. ಆಮೇಲೆ ಇದನ್ನ V3 ಮಾಡಬೇಕು, ಸ್ಟಂಡ್. ಆಮೇಲೆ ದ ಕ್ರೇಜ್ ಫಾರ್ ಸೈಕಲಿಂಗ್ ಒಂದ್ ಹ್ಯಾಬಿಟ್ ಇದೆ, ಅದ್ರ ಸಲುವಾಗಿ ವಾಸ್ ಪ್ಲಸ್ V3. ವಾಸ್ ಅಬ್ಸರ್ವ್ಡ್ ಎವ್ರಿವೇರ್. ಸೊ ಈ ತರ ಪ್ಯಾಸಿವ್ ವಾಯ್ಸ್ ಇದೆ. ಇದ್ರ ಸಲುವಾಗಿ ನಿಮಗೆ ಯು ವಿಲ್ ಬಿ ಅವಾರ್ಡೆಡ್ ವಿತ್ 3 ಮಾರ್ಕ್ಸ್. ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ ಇದನ್ನ ಸಾಲ್ವ್ ಮಾಡಿದ್ರೆ. ನೆಕ್ಸ್ಟ್ ಏನಿದೆ ನೋಡಿ 12th ಕ್ವಶನ್. ಐ ನ ಆನ್ಸರ್ ಜೋಸೆಫ್ ಇದೆ, ವಿಚ್ ನ ಆನ್ಸರ್ ಹ್ಯೂಜ್ ಗ್ಲೇರ್ ಇದೆ, ಹೂ ನ ಆನ್ಸರ್ ಪೀಪಲ್ ಇದೆ, ಇಟ್ ನ ಆನ್ಸರ್ ಫೈರ್ ಇದೆ, ದೇರ್ ನ ಆನ್ಸರ್ ಪೀಪಲ್ಸ್ ಇದೆ. ಆಮೇಲೆ 32ನೇ ಕ್ವಶನ್ ಎ. ಇದರಲ್ಲಿ ಅಭಿಜಿತ್ ಸ್ಯಾಂಗ್ ದ ಸಾಂಗ್ ಮೆಲೋಡಿಯಸ್ಲಿ. ನೋಡಿ ಸ್ಯಾಂಗ್ ಅಂತಂದ್ರೆ ಪಾಸ್ಟ್ ಟೆನ್ಸ್ ಇದೆ, ಪಾಸ್ಟ್ ಟೆನ್ಸ್. ಇದರ ಕ್ವಶನ್ ಟ್ಯಾಗ್ ನಾವು ಹಚ್ಚಬೇಕು. ಸೊ ಇದು ಪಾಸ್ಟ್ ಟೆನ್ಸ್ ಇದಿನ ಸಲುವಾಗಿ ನಾವು ಡಿಡಂಟ್ ಹಿ ಅನ್ನ ಹಚ್ಚುತ್ತೇವೆ. ಅಭಿಜಿತ್ ಸ್ಯಾಂಗ್ ದ ಸಾಂಗ್ ಮೆಲೋಡಿಯಸ್ಲಿ. ಇದು ಪಾಸ್ಟ್ ಟೆನ್ಸ್ ಇದೆ, ಸಿಂಗ್ ಸ್ಯಾಂಗ್, ಅದ್ರ ಸಲುವಾಗಿ ನಾನು ಇಲ್ಲಿ ಏನು ಯೂಸ್ ಮಾಡಿದ್ದೀನಿ, ಡಿಡಂಟ್ ಹಿ. ಸೆಂಟೆನ್ಸ್ ಪಾಸಿಟಿವ್ ನಲ್ಲಿ ಇದ್ರೆ ಕ್ವಶನ್ ಟ್ಯಾಗ್ ನೆಗೆಟಿವ್ ನಲ್ಲಿ ಇರುತ್ತೆ, ಸೆಂಟೆನ್ಸ್ ನೆಗೆಟಿವ್ ನಲ್ಲಿ ಇದ್ರೆ ಕ್ವಶನ್ ಟ್ಯಾಗ್ ಪಾಸಿಟಿವ್ ನಲ್ಲಿ ಇರುತ್ತೆ. ಸೊ ಅದ್ರ ಸಲುವಾಗಿ ಇದು ಪಾಸ್ಟ್ ಟೆನ್ಸ್ ಇದಿನ ಸಲುವಾಗಿ ನಾನು ಡಿಡಂಟ್ ಹಿ ತೆಗೆದುಕೊಂಡಿದ್ದೇನೆ. ಇದು ಪಾಸಿಟಿವ್ ಆಗಿದೆ, ಕ್ವಶನ್ ಟ್ಯಾಗ್ ನೆಗೆಟಿವ್ ಆಗಿದೆ. ಸೊ ನೆಕ್ಸ್ಟ್, ದ ಬುಕ್ ಈಸ್ ದ ಮೋಸ್ಟ್ ಅಸ್ಟಾಂಡಿಂಗ್ ಇನ್ವೆನ್ಷನ್ ಆಫ್ ಮ್ಯಾನ್. ಫ್ರೇಮ್ ಅ WH ಕ್ವಶನ್ ಟು ಗೆಟ್ ಅಂಡರ್ಲೈನ್ ವರ್ಡ್ ಆಸ್ ಆನ್ಸರ್. ನೋಡಿ ದ ಬುಕ್ ಅನ್ನೋದು ಅಂಡರ್ಲೈನ್ ಮಾಡಾಗಿದೆ, ಇದನ್ನ ಕ್ವಶನ್ ಮಾಡಿದರೆ ಆನ್ಸರ್ ನಲ್ಲಿ ಬರಬೇಕು. ದ ಬುಕ್ ಅಂಡರ್ಲೈನ್ ಮಾಡಿರೋ ವರ್ಡ್ ಕ್ವಶನ್ ಮಾಡಿದರೆ WH ನಿಂದ ಕ್ವಶನ್ ಮಾಡಿದರೆ ಇದು ಆನ್ಸರ್ ಆಗಿ ಬರಬೇಕು. ಆ ತರ ಕ್ವಶನ್ ಮಾಡಬೇಕು. ಅಂದ್ರೆ ಏನ್ ಮಾಡ್ಬೇಕಾಗುತ್ತೆ, ದ ಬುಕ್ ಈಸ್ ದ ಮೋಸ್ಟ್ ಅಸ್ಟಾಂಡಿಂಗ್ ಇನ್ವೆನ್ಷನ್ ಆಫ್ ಮ್ಯಾನ್ ಅಂದ್ರೆ ಇಲ್ಲಿ ಏನ್ ಯೂಸ್ ಮಾಡಬೇಕು, ವಾಟ್ ಈಸ್ ದ ಮೋಸ್ಟ್ ಅಸ್ಟಾಂಡಿಂಗ್ ಇನ್ವೆನ್ಷನ್ ಆಫ್ ಮ್ಯಾನ್. ಆನ್ಸರ್ ನಲ್ಲಿ ಏನ್ ಬರುತ್ತೆ, ದ ಬುಕ್. ಸೊ ಅದೇ ತರ ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಎ ಇದೆ, ಇದು ಬಿ ಸೆಕ್ಷನ್ ನಲ್ಲಿ. ರೆಕ್ಟಿಫೈ ದಿ ಎರರ್ಸ್ ಇನ್ ದ ಫಾಲೋವಿಂಗ್ ಸೆಂಟೆನ್ಸಸ್ ಅಂಡ್ ರೀರೈಟ್ ದೆಮ್.
ಇಲ್ಲಿ ಎರಡು ಸೆಂಟೆನ್ಸಸ್ ಗಳಿವೆ, ಅದರಲ್ಲಿ ಏನೋ ತಪ್ಪಾಗಿದೆ, ಅದನ್ನ ಕಂಡಿಡಿದು ಕರೆಕ್ಟ್ ಆಗಿ ಸೆಂಟೆನ್ಸ್ ಬರೆಯಬೇಕು. ಏನ್ ತಪ್ಪಾಗಿದೆ? ಲೆಟ್ಸ್ ಲರ್ನ್ ದಟ್. ಇಂಡಿಯನ್ ಒಲಿಂಪಿಯನ್ಸ್ ರಿಟರ್ನ್ಡ್ ಬ್ಯಾಕ್ ಫ್ರಮ್ ಪ್ಯಾರಿಸ್. ಏನ್ ತಪ್ಪಾಗಿದೆ ಇಲ್ಲಿ? ಇಂಡಿಯನ್ ಒಲಿಂಪಿಯನ್ಸ್ ರಿಟರ್ನ್ಡ್ ಬ್ಯಾಕ್ ಫ್ರಮ್ ಪ್ಯಾರಿಸ್. ಇಲ್ಲಿ ನೋಡಿ, ರಿಟರ್ನ್ ಅಂದ್ರೂ ವಾಪಸ್ ಬರೋದು, ಬ್ಯಾಕ್ ಅಂದ್ರೂ ವಾಪಸ್ ಬರೋದು. ಸೊ ಅದರ ಸಲುವಾಗಿ ಇದನ್ನ ಗ್ರಾಮರ್ ನಲ್ಲಿ ಸೂಪರ್ ಫ್ಲಾಸ್ ಅನ್ನುತ್ತಾರೆ, ಸೂಪರ್ ಫ್ಲಾಸ್. ಸೊ ಇದು ತಪ್ಪಾಗ್ಬಿಡುತ್ತೆ. ಸೊ ಏನ್ ಕರೆಕ್ಟ್ ಆಗಿರುತ್ತೆ? ಇಂಡಿಯನ್ ಒಲಿಂಪಿಯನ್ಸ್ ರಿಟರ್ನ್ಡ್, ಬ್ಯಾಕ್ ಬರಬಾರದು. ರಿಟರ್ನ್ ಅಂದ್ರೂ ಒಂದೇ, ಬ್ಯಾಕ್ ಅಂದ್ರೂ ಒಂದೇ, ಅರ್ಥ ಒಂದೇ ಕೊಡುತ್ತೆ. ಅದ್ರ ಸಲುವಾಗಿ ಎರಡು ಹಚ್ಚೋದ ಅವಶ್ಯಕತೆ ಇಲ್ಲ. ಸೊ ಇಂಡಿಯನ್ ಒಲಿಂಪಿಯನ್ಸ್ ರಿಟರ್ನ್ಡ್ ಫ್ರಮ್ ಪ್ಯಾರಿಸ್. ಸೊ ಬ್ಯಾಕ್ ಅಲ್ಲಿ ಬರಬಾರದು, ಅದೇ ತಪ್ಪಾಗಿದೆ. ಆಮೇಲೆ ನೆಕ್ಸ್ಟ್, ನೀರದಿ ವರ್ಕ್ಡ್ ವೆರಿ ಹಾರ್ಡ್ಲಿ. ನೋಡಿ, ನೀರದಿ ವರ್ಕ್ಡ್ ವೆರಿ ಹಾರ್ಡ್ಲಿ ಅಂತಿದೆ ನೋಡಿ ಗೈಸ್. ಇದು ನೀರದಿ ವರ್ಕ್ಡ್ ವೆರಿ ಹಾರ್ಡ್ಲಿ ಟು ಸೆಕ್ಯೂರ್ ಅ ರ್ಯಾಂಕ್. ಇದರಲ್ಲಿ ಏನ್ ತಪ್ಪಾಗಿದೆ? ನೀರದಿ ವರ್ಕ್ಡ್ ವೆರಿ ಹಾರ್ಡ್ಲಿ ಟು ಸೆಕ್ಯೂರ್ ಅ ರ್ಯಾಂಕ್. ಇದರಲ್ಲಿ ಏನ್ ತಪ್ಪಾಗಿದೆ ಅಂದ್ರೆ ನೀರದಿ ವರ್ಕ್ಡ್ ವೆರಿ ಹಾರ್ಡ್ ಅಂತ ಬರಬೇಕು, ಹಾರ್ಡ್ಲಿ ಅಂತ ಬರಬಾರದು. ಹಾರ್ಡ್ಲಿ ಅಂದ್ರೆ ನೆಗೆಟಿವ್ ಆಗ್ಬಿಡುತ್ತೆ. ಸೊ ಅದ್ರ ಸಲುವಾಗಿ ನೀರದಿ ವರ್ಕ್ಡ್ ವೆರಿ ಹಾರ್ಡ್ ಟು ಸೆಕ್ಯೂರ್ ಅ ರ್ಯಾಂಕ್. ಹಾರ್ಡ್ಲಿ ಬರಬಾರದು, ಹಾರ್ಡ್ ಮಾತ್ರ ಬರಬೇಕು.